ಹೈಕೋರ್ಟ್ನ ವರ್ಚುವಲ್ ವಿಚಾರಣೆ ವೇಳೆ ಪ್ರತಿವಾದಿಯೊಬ್ಬ ಶೌಚಾಲಯದಿಂದ ಭಾಗವಹಿಸಿದ್ದ ಘಟನೆ ವೈರಲ್ ಆಗಿದೆ. ಗುಜರಾತ್ ಹೈಕೋರ್ಟ್ನ ವಿಚಾರಣೆಯ ವೇಳೆ ಈ ಘಟನೆ ನಡೆದಿದ್ದು, ಪ್ರತಿವಾದಿ ಶೌಚಾಲಯದಲ್ಲಿ ಕುಳಿತಿದ್ದು ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಜೂನ್ 20ರಂದು ನ್ಯಾಯಮೂರ್ತಿ ನಿರ್ಜರ್ ಎಸ್ ದೇಸಾಯಿ ಅವರ ಪೀಠದಲ್ಲಿ ವಿಚಾರಣೆ ನಡೀತಾ ಇದ್ದಾಗ ಈ ಘಟನೆ ನಡೆದಿದೆ. ಸಮದ್ ಬ್ಯಾಟರಿ ಹೆಸರಿನಲ್ಲಿ ಲಾಗಿನ್ ಆಗಿರುವ ವ್ಯಕ್ತಿ ಬ್ಲೂಟೂತ್ ಇಯರ್ಫೋನ್ಗಳನ್ನು ಧರಿಸಿದ್ದಾನೆ. ಸ್ವಲ್ಪ ಸಮಯದ ನಂತರ ಆತ ತನ್ನ ಫೋನ್ ಅನ್ನು ದೂರ ಇಟ್ಟು ಶೌಚಾಲಯದ ಫ್ಲಶ್ ಒತ್ತೋದು ಸ್ಪಷ್ಟವಾಗಿ ಕಾಣುತ್ತೆ. ಅಲ್ಲದೆ ಆತನೇ ತಾನು ಶೌಚಾಲಯದಲ್ಲಿ ಕುಳಿತಿರುವುದಾಗಿ ಹೇಳ್ಕೊಳ್ತಾನೆ. ವಿಡಿಯೋದಲ್ಲಿ ಆತ ಫ್ಲಶ್ ಮಾಡೋದು ಮತ್ತು ಶೌಚಾಲಯದಿಂದ ಹೊರಬರುವುದು ಕಾಣುತ್ತೆ. ನಂತರ ಕೆಲ ಕಾಲ ಕ್ಯಾಮ್ರಾಗೆ ಕಾಣುವುದಿಲ್ಲ. ಆಮೇಲೆ ಒಂದು ಕೋಣೆಯಲ್ಲಿ ಕಾಣಿಸಿಕೊಳ್ತಾನೆ. ನ್ಯಾಯಾಲಯದ ದಾಖಲೆಗಳಲ್ಲಿ ಕ್ರಿಮಿನಲ್ ಪ್ರಕರಣದಲ್ಲಿ ದೂರುದಾರ ಎಫ್ಐಆರ್ ರದ್ದುಗೊಳಿಸುವಂತೆ ಕೋರಿ ಸಲ್ಲಿಸಲಾದ ಅರ್ಜಿಯ ಕುರಿತು ವಾದಿಸ್ತಾ ಇದ್ದ. ಎರಡೂ ಪಕ್ಷಗಳ ನಡುವೆ ಪರಸ್ಪರ ಒಪ್ಪಂದದ ನಂತರ ನ್ಯಾಯಾಲಯವು ಎಫ್ಐಆರ್ ರದ್ದುಗೊಳಿಸಿದೆ. ವರ್ಚುವಲ್ ವಿಚಾರಣೆ ಸಮಯದಲ್ಲಿ ಇಂತಹ ಘಟನೆಗಳು ನಡೆದಿರೋದು ಇದೇ ಮೊದಲಲ್ಲ. ಕಳೆದ ಏಪ್ರಿಲ್ನಲ್ಲಿ ಗುಜರಾತ್ ಹೈಕೋರ್ಟ್ ವಿಡಿಯೋ ಕಾನ್ಫರೆನ್ಸ್ ವಿಚಾರಣೆ ಸಮಯದಲ್ಲಿ ಸಿಗರೇಟ್ ಸೇದುತ್ತಿದ್ದ ಅರ್ಜಿದಾರರಿಗೆ 50,000 ರೂಪಾಯಿ ದಂಡ ವಿಧಿಸಲಾಗಿತ್ತು. ಇನ್ನು ಮಾರ್ಚ್ನಲ್ಲಿ ದಿಲ್ಲಿ ನ್ಯಾಯಾಲಯವು ಇದೇ ರೀತಿಯ ಪ್ರಕರಣದಲ್ಲಿ ವಿಡಿಯೋ ಕರೆಯಲ್ಲಿ ಸಿಗರೇಟ್ ಸೇದುತ್ತಿದ್ದ ವ್ಯಕ್ತಿಗೆ ಸಮನ್ಸ್ ನೀಡಿತು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.